ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸ್ಟ್ರೀಟ್ ಫುಡ್ ಎಂದು ಹೆಸರು ಪಡೆದಿದ್ದು ಪಾನಿಪುರಿ. ಬೀದಿ ಬದಿಯಲ್ಲಿ ಸಿಗುವ ಈ ತಿಂಡಿಗೆ ಫಿದಾ ಆಗದವರೇ ಇಲ್ಲ. ಇದರ ಬಗ್ಗೆ 108 ಮೇಮ್ಸ್ ಬಂದರೂ ಕೂಡ, ಟ್ರೋಲ್ ಆದರೂ ಕೂಡ ಭಾರತೀಯರು ಎಂದಿಗೂ ಕೂಡ ಪಾನಿಪುರಿಯನ್ನು ಬಿಟ್ಟುಕೊಟ್ಟಿಲ್ಲ. ಈ ಪಾನಿಪುರಿಯನ್ನೇ ಮಾರಿ ಕೋಟಿಗಟ್ಟಲೆ ಗಳಿಸಿದವರು ಇದ್ದಾರೆ. ಹೌದು, ಜಿಎಸ್ಟಿಯಿಂದ ನೋಟಿಸ್ ಪಡೆದ ವ್ಯಾಪಾರಿಗಳು ಕೂಡ ಇದ್ದಾರೆ. ಇನ್ನು ಪಾನಿಪುರಿ ನಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಸಿದ್ಧಿ ಪಡೆಯಲು ಕಾರಣವೇನೆಂದರೆ ಅದರ ಸ್ವಾದ ಮತ್ತು ರುಚಿ. ತಿಂದಷ್ಟು ಇನ್ನಷ್ಟು ತಿನ್ನಬೇಕು ಎಂಬ ಆಸೆ ಹುಟ್ಟಿಸುವ ರುಚಿ ಪಾನಿಪುರಿಯಲ್ಲಿದೆ. ಹಾಗಾದ್ರೆ ನಿಮ್ಗೆ ಗೊತ್ತಾ, ಪಾನಿಪುರಿ ಇಂದು ಅಥವಾ ನಿನ್ನೆ ಈ ದೇಶಕ್ಕೆ ಪರಿಚಯವಾದದ್ದಲ್ಲ. ಇದಕ್ಕೆ ಶತಮಾನಗಳ ಇತಿಹಾಸವೇ ಇದೆ. ಇದು ಮೂಲತಃ ಎಲ್ಲಿಂದ ಬಂದದ್ದು ಅಂತ ಗೊತ್ತಾ? ಪಾನಿಪುರಿ ಬೇರೆ ಯಾವುದೇ ದೇಶದಿಂದಲೂ ಭಾರತಕ್ಕೆ ಬಂದ ತಿಂಡಿ ಅಲ್ಲ. ಇದು ಮೂಲತಃ ಭಾರತದ್ದೇ. ಇದನ್ನು ಭಾರತೀಯ ಅತ್ಯಂತ ಪ್ರಾಚೀನ ಆಹಾರಗಳಲ್ಲಿ ಪಾನಿಪುರಿ ಕೂಡ ಒಂದಾಗಿದೆ. ಇನ್ನು ಕ್ರಿಸ್ತಪೂರ್ವ 600ನೇ ಇಸ್ವಿಯಲ್ಲಿ ಇದು ಭಾರತೀಯರ ನೆಚ್ಚಿನ ತಿಂಡಿಯಾಗಿ ಪರಿಚಯಗೊಂಡಿದ್ದು ಈ ತಲೆಮಾರಿನವರೆಗೂ ಅದರ ರುಚಿಯನ್ನು ಹಾಗೂ ಜನಪ್ರಿಯತೆಯನ್ನು ಕಾಪಾಡಿಕೊಂಡು ಬಂದಿದೆ. ಅಂದಿನ ಮಗಧ ಅಂದ್ರೆ ಇಂದಿನ ಬಿಹಾರದಲ್ಲಿ ಪಾನಿಪುರಿ ಮೊದಲು ಪರಿಚಯವಾಗಿತ್ತು. ಅದು ಕೂಡ ಕ್ರಿಸ್ತ ಶತಕ ಪೂರ್ವ 600ರಲ್ಲಿ ಬೆಳಕಿಗೆ ಬಂತು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ತಿಂಡಿಯನ್ನು ಪಾನಿಪುರಿ ಎಂದು ಕರೆದರೆ, ಉತ್ತರ ಭಾರತದಲ್ಲಿ ಇದನ್ನು ಗೋಲ್ಗಪ್ಪ ಎಂದು ಕರೆಯುತ್ತಾರೆ. ಆದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಪಾನಿಪುರಿ ಮಾಡುವ ವಿಧಾನ ಮತ್ತು ಸ್ವಾದ ಬೇರೆಯದ್ದೇ ಆಗಿರುತ್ತೆ. ಪಾನಿ ಬದಲಾದರೂ ಕೂಡ ಪೂರಿ ಮಾತ್ರ ಒಂದೇ ರೀತಿಯಲ್ಲಿ ಇರುತ್ತದೆ.